या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ಮಂಗಳಾರತಿ ತಗೊಳ್ಳಿ. ನೀನು ತಗೊಳ್ಳಪ್ಪ. ತಗೊಳ್ಳಮ್ಮ ಪ್ರಸಾದ ಇಟ್ಕೋ. ದೀರ್ಘ ಸುಮಂಗಲಿಯಾಗಿ ಬಾಳು. ಸಕಲ ಸನ್ಮಂಗಳಾನಿ ಭವಂತು. ನಾವಿನ್ ಬರ್ತೀವಿ ಅರ್ಚಕ್ರೆ. ದೀರ್ಘಾಯುಷ್ಮಾನ್ ಭವ. ನಿಂತ್ಕೊಳ್ಳಿ. ತಾಯಿ ಸನ್ನಿಧಿಯಿಂದ ಹೊರಡೋದಕ್ಕೆ ಇಷ್ಟೊಂದು ಅವಸರ ಬೇಡ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕೇಳಿ, ಇಲ್ಲದೇ ಇದ್ರೆ ಹೋಗಿ. ಎಲ್ಲ ಅಮ್ಮನಿಚ್ಛೆ ಇದ್ದಾಗ ಆಗತ್ತೆ. ಏನ್ ಹಾಗಂದ್ರೆ ನಮ್ಮ ಬಗ್ಗೆ ನಮಗೆ ಅಂದ್ರೆ? ಕಣ್ಣಿಗೆ ಕಾಣೋದು ಸತ್ಯನೂ ಅಲ್ಲ, ಕಾಣದೇ ಇರೋದು ಸುಳ್ಳು ಅಲ್ಲ. ಬದುಕು ಅನ್ನೋದು ಚಕ್ರ ಇದ್ದ ಹಾಗೆ ಪ್ರತಿ ಕ್ಷಣನೂ ತಿರುಗ್ತಾನೇ ಇರುತ್ತೆ. ಕಲ್ಲು ಮುಳ್ಳಿನ ದಾರಿ, ಹುಲ್ಲು ಹಸಿರಿನ ದಾರಿ ಎಲ್ಲಾನು ಸುತ್ತಾನೇ ಇರುತ್ತೆ. ಸುತ್ತೋಕ್ಕೆ ಕಾರಣ ಭಗವಂತ ಅಲ್ವಾ? ಸುತ್ತೋ ನೀವುಗಳು ನಿಮಿತ್ತ. ನೀವು ನಡೆಯೋ ದಿಕ್ಕನ್ನು ನಿರ್ದೇಶನ ಮಾಡೋದು ಆ ತಾಯಿ. ಆದರೆ ಅಹಂಭಾವ ತುಂಬಿಕೊಂಡಿರೋದು ನಮಗೇನೆ ಅಲ್ವಾ? ಎಲ್ಲ ನಮ್ಮಿಂದಲೇ ಅಂತ ನಾವು ಅಂದ್ಕೊಂಡ್ರೆ ದೇವರು ನಗ್ತಾ ಕೂತಿರ್ತಾನೆ ಅಲ್ಲಿ. ಅವನು ಮುಂದೆ ಯಾವ ಮುಖವಾಡನೂ ನಡೆಯಲ್ಲ. ಇದನ್ನೆಲ್ಲ ನಮಗೆ ಯಾಕೆ ಹೇಳ್ತಿದ್ದೀರಾ ಅಂತ ಗೊತ್ತಾಗಲಿಲ್ಲ ನಮಗೆ. ಯಾಕೆ ಅಂದ್ರೆ ನೀವುಗಳು ತೊಟ್ಟಿರೋ ಮುಖವಾಡನ ತೆಗೀರಿ ಅನ್ನೋದು. ನಿಮ್ಮ ವಿಧಿ ವಿಚಿತ್ರವಾಗಿದೆ. ನಿಮ್ಮ ರಾಶಿ ನಕ್ಷತ್ರಗಳನ್ನು ನೋಡಿದಾಗ ತುಂಬ ಗೋಜಲಾಗಿದೆ. ನಿಮ್ಮ ದಾಂಪತ್ಯಕ್ಕೆ ತುಂಬ ಅಡೆತಡೆಗಳಿವೆ. ನಿಮ್ಮಿಬ್ಬರನ್ನು ನೋಡಿದಾಗಲೇ ನಮ್ಗೆ ಹಾಗನ್ನಿಸ್ತು. ರಾಶಿ ನಕ್ಷತ್ರ ಕೇಳಿದ ಮೇಲೆ ಮತ್ತಷ್ಟು ಸರಿಯಾಗಿ ಅರ್ಥ ಆಯಿತು. ಪೂಜೆ ಸಂದರ್ಭದಲ್ಲಿ ಎಡಮಗಲಿಗೆ ಬಿದ್ದ ಪ್ರಸಾದ ಇದೇ ಸತ್ಯನ ಹೇಳುತ್ತಪ್ಪ. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಹೇಳಬೇಕಾಯ್ತು. ಅಂದರೆ ನೀವು ಹೇಳ್ತಿರೋದು? ನೀವಿಬ್ರು ಉತ್ತರ ಧ್ರುವ ದಕ್ಷಿಣ ಧ್ರುವ. ಅದಕ್ಕಾಗಿ ಸಾಮ್ಯತೆ ಇಲ್ಲದೆ ಇದ್ರೂ ಒಟ್ಟಿಗೆ ಇದ್ದೀರಿ. ದೂರ ದೂರ ಹೋಗ್ತಿದ್ದೀವಿ ಅಂತ ಅನ್ಕೊಂಡ್ರು ಒಬ್ರಿಗೊಬ್ರು ಹತ್ರನೇ ಬರ್ತಿದ್ದೀರಿ. ನಿಮ್ಮಿಬ್ಬರ ಜಾತಕ ಹೊಂದಾಣಿಕೆಯಾಗೇ ವಿವಾಹವಾಗಿದೆ. ಆದರೆ ಹಠದ ವಿವಾಹದಿಂದ ವಿರಸದ ಸಂಸಾರ ಮಾತ್ರ ಹುಟ್ಟಕ್ಕೆ ಸಾಧ್ಯ ಅಲ್ವೇ?